ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಬಸ್ ಘಟಕಕ್ಕೆ ಹೊಸದಾಗಿ ನೀಡಲಾದ 2 ಬಸ್ಗಳಿಗೆ ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ ಅವರಿಂದ ಚಾಲನೆ ಕೊಡಲಾಗಿದೆ. ಪ್ರಾರಂಭದಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ 2 ಹೊಸ ಬಸ್ಗಳಿಗೆ ಸಂಕೇಶ್ವರ ಬಸ್ ನಿಲ್ದಾಣದಲ್ಲಿ ಶಾಸಕರಿಂದ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಬಳಿಕ ಮಾಧ್ಯಮಗಳ ಜೊತೆಗೆ ಶಾಸಕ ನಿಖಿಲ್ ಕತ್ತಿ ಅವರು ಮಾತನಾಡಿ, ಈ ಭಾಗದ ಜನರಿಗೆ ಬೆಂಗಳೂರು ಮಾರ್ಗವಾಗಿ ಪ್ರಯಾಣ ಮಾಡುವುದಕ್ಕೆ ಒಳ್ಳೆಯ ಬಸ್ ಕೊರತೆ ಇತ್ತು. ಅದನ್ನ ಗಮನದಲ್ಲಿ ಇಟ್ಕೊಂಡು 2 ಹೊಸ ಬಸ್ಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಡಿಪೋದಲ್ಲಿ ಹೊಸ 2 ಬಸ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ನಮ್ಮ ಸಂಕೇಶ್ವರದ ಬೆಂಗಳೂರು ರೂಟಲ್ಲಿ ಬಸ್ಗಳು ಹಳಿದಾಗಿದ್ದ ಕಾರಣ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೂಟದಲ್ಲಿ ನಮ್ಮ ಎಲ್ಲ ಪ್ರಯಾಣಿಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕಂತ ಅವರೊಂದು ಒಳ್ಳೆ ಯೋಚನೆ ಇಟ್ಕೊಂಡು ಇವತ್ತು ಇದಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷದಲ್ಲಿ ನಮ್ಮ ಸಂಕೇಶ್ವರ ಡಿಪೋಗೆ 15 ಹೊಸ ಬಸ್ಗಳನ್ನ ಕೊಡುವ ವ್ಯವಸ್ಥೆ ನಮ್ಮ KSRTC ಇವತ್ತಿಂದ ಮಾಡಿದ್ದಾರೆ. ಇನ್ನೂ ಬರೋ ದಿನಮಾನದಲ್ಲಿ ಮತ್ತು ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚಿನ ಪ್ರಮಾಣ ಬಸ್ಗಳನ್ನು ನಮ್ಮ ಡಿಪೋಗೆ ಕೊಡ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ. ಆದಷ್ಟು ಬೇಗನೆ ಕೊಟ್ಟು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ರೀತಿಯ ಸರ್ವಿಸ್ ಕೊಡ್ಲಿ ಅಂತ ಹೇಳಿ ನಾನು ಹೇಳ್ಬೋದು. ಸರ್ ನೋಡ್ರಿ, ಕೆಟ್ಟಂಗೆ ರಿಪ್ಲೇಸ್ ಮಾಡತ್ತಾರೆ. ಹೊಸ ರೂಟ್ಗಳು ಹಾಕೋಬೇಕಂತ ನಾವು ಈಗಾಗಲೇ ಮನವಿ ಮಾಡಿದ್ವಿ. ಅದಕ್ಕೆ ಸ್ಪಂದನೆ ಕೊಟ್ಟು ಇಮಿಡಿಯೇಟ್ ಆಗಿ ಮಾಡಿಕೊಡ್ತೀವಿ. ಟ್ರಿಪ್ ಬಸ್ ಇಲ್ಲಿ ನಮ್ಮ ಸಂಕೇಶ್ವರ ರೂಟ್ಗೆ ಯಾವುದು ಬಂದಿಲ್ಲ, ಆದ್ರೆ ಬಂದ ಕೂಡಲೇ ಹಾಕಿಬಿಡ್ತು ಅಂತ ಹೇಳಿದ್ರು. ಸರ್, ಕನಗಲ ಸ್ಟಾಪ್ ಇದೆ ಅಲ್ಲ ಸರ್? ನೀವು ಕನಗಲ ಬರೋದು ತೇಜ್ ಪ್ರಭು ಅವ್ರು ತಗೊಂಡು ಹೋದಲ್ಲಿ ಬರ್ತೀವಿ. ಈ ವೇಳೆ ಸಂಕೇಶ್ವರ ಘಟಕದ ಮ್ಯಾನೇಜರ್ ರಾಜು ಪಾಟೀಲ್, ನಂದು ಮೂಡಶಿ, ರೋಹನ ನೇಸರಿ, ದೀಪಕ ಭೇಷಿ, ಸುರೇಶ್ ಕತ್ತಿ, ಸಾಗರ್ ಜಕಾತಿ, ವಿಜಯ ಜರಡಿ, ಸಚಿನ್ ಭೂಪಳೆ, ಸಚಿನ್ ಸಪಾಟೆ, ಅಶೋಕ ಹಿರೇಕೋಡಿ, ನಜೀರ್ ಮಸ್ತೋಳಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.